ಯಾರ ಪರವೂ ಅಲ್ಲ, ಯಾರ ವಿರುದ್ಧವೂ ಅಲ್ಲ. ಸಾಯಂಕಾಲ ಎಕ್ಸ್ಪ್ರೆಸ್, ಇದು ಜನಪರ. ನಮಸ್ಕಾರ ವೀಕ್ಷಕರೇ, ಸಾಯಂಕಾಲ ಎಕ್ಸ್ಪ್ರೆಸ್ಗೆ ಸ್ವಾಗತ. ನಾನು ಯೂಸುಫ್ ನೆವಾರ್. ವೀಕ್ಷಕರೇ, ಬಹು ನಿರೀಕ್ಷಿತವಾಗಿರತಕ್ಕಂಥ ಇವತ್ತಿನ ಮೊನ್ನೆ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಕೊಟ್ಟಂಥ 17ನೇ ಬಜೆಟಲ್ಲಿ ಏನೆಲ್ಲ ಸಿಕ್ತು, ಏನೆಲ್ಲ ಸಿಕ್ಕಿದೆ, ಏನೆಲ್ಲ ಸಿಗಬೇಕಾಗಿತ್ತು ಅನ್ನುವಂಥ ವಿಚಾರದಲ್ಲಿ ಇವತ್ತು ವಿಜಯಪುರ ಜಿಲ್ಲೆಯ BJPಯ ಜಿಲ್ಲಾ ಅಧ್ಯಕ್ಷರಾಗಿರ್ತಕ್ಕಂಥ ಗುರ್ಲಿಂಗಪ್ಪ ಅಂಗಡಿಯವರು ನಮ್ಮ ಜೊತೆಲಿದ್ದಾರೆ. ಬನ್ನಿ ಅವ್ರ ಜೊತೆ ಕೇಳೋಣ ಅವರ ನಿರೀಕ್ಷೆಗಳು ಏನಿದ್ದು ಮತ್ತು ಯಾವ ರೀತಿ ಬಜೆಟ್ ಇರಬೇಕಾಗಿತ್ತು ಅಂತಕ್ಕಂಥ ಒಂದು ನಿರೀಕ್ಷೆ ಇದೆ. ಆ ನಿಟ್ಟಲ್ಲಿ ಅವ್ರನ್ನ ಕೇಳೋಣ. ಸರ್, ತಮಗೆ ಸ್ವಾಗತವನ್ನು ಕೋರ್ತಾ ಇದ್ದೀನಿ. ನಮಸ್ಕಾರ ಸರ್. ಸರ್, ಒಟ್ಟಿನಲ್ಲಿ ಇವತ್ತಿನ ಬಜೆಟು ನಿಮಗೆ ತೃಪ್ತಿ ತಂದಿದೆಯಾ ಅಂತಕ್ಕಂಥದ್ದು? ಇವತ್ತು ಬಜೆಟ್ ನನಗೆ ತೃಪ್ತಿ ತಂದೆಯಾ ಅಂತ ನೀವು ಕೇಳ್ತಾ ಇದ್ದೀರಿ. ಯಾಕಂದ್ರೆ ಬಜೆಟ್ ನನ್ನ ತೃಪ್ತಿ ಅಲ್ಲ, ಬಿಜಾಪುರ ಜನತೆಯ ತೃಪ್ತಿ ಇದು. ಇವತ್ತು ಈ ಸಿದ್ದರಾಮಯ್ಯನವ್ರ ಬಜೆಟ್ ನೋಡಿದ್ರೆ ನಿಜವಾಗಿ ಅಳಬೇಕು ನಗಬೇಕು ಅಂತ ಗೊತ್ತಾಗ್ತಾ ಇಲ್ಲ ನಮ್ಗೆ ಇವತ್ತು. ಯಾಕಂದ್ರೆ ಈಗ ನಾ ಬಿಜಾಪುರದವನಾಗಿ ಬಿಜಾಪುರ ಜಿಲ್ಲೆಗೆ ಭಾಳಷ್ಟು ಸಮಸ್ಯೆಗಳದಾವ, ಅದ್ರ ಬಗ್ಗೆ ನಾನು ಚರ್ಚೆ ಮಾಡ್ತೀನಿ, ವಿಷಯ ಹೇಳ್ತೀನಿ ಬಜೆಟ್ ಬಗ್ಗೆ. ಮೊದಲು ಮೂಲವಾಗಿ ಬಿಜಾಪುರ ಜಿಲ್ಲೆಯ ಜನತೆಗೆ ಒಂದು ಹೋರಾಟಗಾರರು ಇಲ್ಲಿ PP ಮೆಡಿಕಲ್ ಕಾಲೇಜ್ ಬೇಡ, ಸರ್ಕಾರಿ ವೈದ್ಯ ಕಾಲೇಜ್ ಬೇಕಂತ ಹೋರಾಟ ಮಾಡಿದರು. ಹೋರಾಟ ಮಾಡಿ ಸರ್, ಅವ್ರಿಗೆ ಮೊದಲು ಅವರು ಮಾನಸಿಕ ಸ್ಥೈರ್ಯ ಕಳೆಯೋಕೆ ಪ್ರಯತ್ನ ಪಟ್ಟರು, ಅದು ಒಂದು ಭಾಗ. ಅವರು ಜೈಲಿಗಟ್ಟಿದ್ರು, ಎರಡನೇ ಭಾಗ. ನಂತರ ನಾವು ತಿಳ್ಕೊಂಡಿದ್ದೆವು ಈ ಬಿಜಾಪುರ ಜಿಲ್ಲೆಯ ಈ ಕಾಂಗ್ರೆಸ್ದ ಮಂತ್ರಿಗಳಿಗೆ ಮತ್ತು ಶಾಸಕರಿಗೆ, ಈ ರಾಜ್ಯದ ಮುಖ್ಯಮಂತ್ರಿ ಅವ್ರಿಗೆ ಏನರೇ ಈ ವಿಷಯ ತಿಳಿಸ್ಯಾರೋ ಅಥವಾ ಅವ್ರಿಗೂ ಮನಸ್ಸು ಒಲಿಸ್ಯಾರ ತಿಳ್ಕೊಂಡಿದ್ವಿ ನಾವು. ಈ ಬಜೆಟ್ ನೋಡಿದ್ರೆ ಭಾಳ ನೋವು ಆಗ್ತೈತಿ. ಇದೆಲ್ಲಿ ಮೆಡಿಕಲ್ ಕಾಲೇಜಿಗೆ ಪೂರ್ಣ ನನಗೆ ಸಂಶಯ ಇತ್ತಿದ್ದು, ಮೊದಲು ಕೂಡ ಹೇಳಿದ್ನಿ ಇದನ್ನ. ಅನೌನ್ಸ್ ಮಾಡಿದ್ದಾರೆ ಮತ್ತು DPR ಮಾಡಿದ್ದಾರೆ ಸರ್. DPR ಯಾಕೆ ಮಾಡಬೇಕು? ನಾವು ಭಾರತೀಯ ಜನತಾ ಜಿಲ್ಲಾ ಅಧ್ಯಕ್ಷನಾಗಿ, ಯಾಕಂದ್ರೆ ಬಿಜಾಪುರ ಜಿಲ್ಲೆ ಭಾಳಷ್ಟು ಸಂಘ ಸಂಸ್ಥೆಗಳು ಹೋರಾಟ ಸಪೋರ್ಟ್ ಮಾಡಿದ್ದು. ಅವರ ಮನವಿ ಅರ್ಥ ಅಂದಿದ್ರಂದ್ರೆ ಈ ಕಾಂಗ್ರೆಸ್ ಸರ್ಕಾರ ಬಜೆಟ್ನ ದುಡ್ಡು ಇಡ್ತಿತ್ತು. ಅದಕ್ಕೆ ದುಡ್ಡು ಇಟ್ಟರೆ ಅದು ನಮ್ಗೆ ಕನ್ಫರ್ಮ್. DPR ಮಾಡ್ತಂತ ಹೇಳ್ದ. DPR ಮಾಡೋಕೆ ಅಷ್ಟು ಸರ್ಕಾರ ವೀಕ್ ಆಗೈತಿ. ಇದು ಇಲ್ಲಿ ಯಾರು ಇಲ್ಲಿ ಇಂಟೆಲಿಜೆನ್ಸ್ ಆಫೀಸರ್ಸ್ ಇಲ್ಲ ಏನು ಇವ್ರಿಗೆ? DPR ಮಾಡೋಕ್ಕೆ ಇಷ್ಟು ಟೈಮ್ ಬೇಕು ಅವ್ರಿಗೆ? ಏನು ಸರ್, ಸಾಮಾನ್ಯ ಮನುಷ್ಯ ಹೇಳ್ತಾನೆ ಮೆಡಿಕಲ್ ಕಾಲೇಜ್ಗೆ ಎಷ್ಟು ದುಡ್ಡು ಬೇಕಂದ್ರೆ ಈಜಿಯಾಗಿ ಸಾದಾ ಮನುಷ್ಯ ಹೇಳ್ತಾನೆ. ಈಗ ಒಬ್ಬ ಈ ಸರ್ಕಾರ ಇಟ್ಕೊಂಡು ಅಲ್ಲಿ IAS ಅಧಿಕಾರಿ ಪಡಿ ಇಟ್ಕೊಂಡು ಸಾಕಷ್ಟು ಇಲಾಖೆ ಇದ್ದುಕೊಂಡು ನೀವು ಅದನ್ನು DPR ಮಾಡೋಕೆ ಹೇಳ್ತೀರಂದ್ರೆ ಎಂತ ನಾಚಿಕೆಗೇಡಿ ಅಂತಕ್ಕಂಥದ್ದು. ಬಿಜಾಪುರ ಜಿಲ್ಲೆಯ ಜನ ನಿಮಗೆ ಏನು ಇದು ಹಿಂಸೆ ಕೊಡ್ತಾ ಇದ್ದೀರಿ ಅಂತಕ್ಕಂಥ ನಾನು ಅವರಿಗೆ ಭಾಳ ನೋವಿನಿಂದ ಹೇಳಕ್ಕೆ ಇಚ್ಛೆ ಪಡ್ತೀನಿ ಇವತ್ತು. ಅಂದರೆ ಈಗ ಒಂದು ಕಡೆ DPRದು ಇದು ಆಯಿತು, ರಾಜ್ಯ ಸರ್ಕಾರಕ್ಕೆ ಕೆಲವೊಂದು ಮಹತ್ವಕ್ಕಾಗಿ ಯೋಜನೆಗಳನ್ನು ಹೊರಗಡೆ ತಂದಿರತಕ್ಕಂಥದ್ದು. ಯೋಜನೆ ಅಂದರೆ ಹಳೆಯ ಯೋಜನೆಗಳೇ, ಅದನ್ನು ಒಂದು ವ್ಯವಸ್ಥಿತ ರೀತಿಯಲ್ಲಿ ಅದಕ್ಕೆ ಹೆಚ್ಚಿನ ಹಣವನ್ನು ಒದಗಿಸಿದ್ದಾರೆ ಅಂತಕ್ಕಂಥದ್ದು ಅವರ ಒಂದು ವಾದ ಆಗಿದೆ ಸರ್. ಅದಕ್ಕೆ ಹೆಚ್ಚಿಗೆ ಇಟ್ಟಾರೆ ಹೇಳ್ರಿ ಸರ್, ನೀವು ಅದಕ್ಕೆ ಹೆಚ್ಚಿಗೆ ಇಟ್ಟಿದ್ದಾರೆ ಇವರು. ಈಗ ನೋಡ್ರಿ, ಪ್ರಶ್ನಾ ಮೇಲ್ದಂಡೆ ಯೋಜನೆಗೆ ಪ್ರತಿ ವರ್ಷ 18,000 ಕೋಟಿ ಇರುತ್ತೆ ಅಂತ ಹೇಳಿದರು. ಇಲ್ಲಿ ಮತ್ತು ವಿಶೇಷವಾಗಿ ಉತ್ತರ ಕರ್ನಾಟಕಕ್ಕೆ ಈ ಬಜೆಟ್ನಲ್ಲಿ ಭಾಳ ಅನ್ಯಾಯ ಆಗ್ಯದ. ಅದ್ರಾಗ ವಿಶೇಷವಾಗಿ ಬಿಜಾಪುರ ಜಿಲ್ಲೆ ಮತ್ತು ಬಾಗಲಕೋಟೆ ಜಿಲ್ಲೆಯ ಈ ಭೂಮಿ ಕಳ್ಕೊಂಡ ಸಂತ್ರಸ್ತರಿಗೆ ಪ್ರತಿ ವರ್ಷ 18,000 ಕೋಟಿ ಇರುತ್ತೆ ಅಂತ ಹೇಳಿ ಮಾತು ಕೊಟ್ಟರು. ಇಲ್ಲಿ ₹1 ಇಟ್ಟಿಲ್ಲ. ಉದ್ದೇಶ ಏನದ ನಿಮ್ಮ ನಂತರ? ಅಲ್ಲ, ಅದನ್ನು ಭಾಳ ಸ್ಪಷ್ಟವಾಗಿ ಅದು ಇನ್ನು ಮುಂಬರುವ ದಿನಗಳು, ಯಾಕಂದರೆ ಅದು ಲಕ್ಷಾಂತರ ಕೋಟಿ, 1 ಲಕ್ಷ ಕೋಟಿ ಬೇಕು ಅಂತಕ್ಕಂಥದ್ದು ಈ ಹಿಂದೆ ಹೇಳಿರ್ತಕ್ಕಂಥ ಕೃಷ್ಣ ಮೇಲ್ದಂಡ ಯೋಜನೆಗೆ ಅದಕ್ಕೆ ಒಂದು ಬಫಿಕೇಶನ್ ಮಾಡಿ ಹಂತವಾಗಿ ತರ್ತೀನಿ ಅಂತಕ್ಕಂಥ ವಿಚಾರವಾಗಿ ಸರ್. ಇದು ಅದೇ ನಾವು ಕೇಳಿದ್ದು 1 ಲಕ್ಷ ಕೋಟಿ ಕೇಳಿಲ್ಲ. ಈಗ ಪ್ರತಿ ವರ್ಷ 18,000 ಕೋಟಿ ನೀವು ಹೇಳಿದ್ರಲ್ಲ, ಮತ್ತು ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಹೇಳಿದ್ರು, ಇದನ್ನು ಜನ ನಂಬ್ಕೊಂಡಿದ್ರು. ಅದು ಮತ್ತೆ ನಾನು ನುಡಿದಂತೆ ನಡೆದಿದ್ದೇವೆ ಅಂತ ಇದು ನುಡಿದಂತೆ ನಡೀತದ. ಇದು ಇದೇ ನಿಮ್ಮ ನುಡಿದ ನಡೀದ. ನಿಮ್ಮ ಸಿದ್ದರಾಮಯ್ಯನ ಸರ್ಕಾರ ಇದು ಸುಳ್ಳಿನ ಸರ್ಕಾರ. ಸುಳ್ಳು ಹೇಳೋದ್ರಾಗ ಒಂದೊಂದು ಅದೇನು ನಾವು ಸಣ್ಣವರಿದ್ದಾಗ ಒಂದು ಇದು ನೋಡ್ತಿದ್ವಿ ನಾವು, ಒಂದು ಗೊಂಬೆ ಒಂದು ಪೆಟ್ಟಿಗೆ ಮಾಡಿ ಅದೊಂದು ಗೊಂಬೆ ತೋರಿಸಿ ಇದನ್ನ ನೋಡ್ರಿ ಅಂತ ಚಲನ ಬಾರಿಸ್ತಿದ್ರಲ್ಲ, ಹಂಗೆ ಮಾಡಕತ್ತಾರ ಇವ್ರು. ಗೊಂಬೆ ಆಟ ತೋರ್ಸಕತ್ತಾರ, ಜನರಿಗೆ ಮೂರ್ಖ ಮಾಡಕ್ಕೆ ತಿಳ್ಕೊಂಡಾರ ಇವ್ರು. ಆದ್ರೆ ಅವ್ರು ತಿಳ್ಕೊಂಡಂಗೆ ಇದು ಭಾಳ ಬದಲಾವಣೆ ಆಗೈತಿ. 2026 ಒಂದು ದಿನ ಅವ್ರು ತಲೆಯಾಗ ಕಲ್ಪನೆ ಆಗಿಲ್ಲ ಕಾಂಗ್ರೆಸ್ ಸರ್ಕಾರಕ್ಕೆ. ಜನ ಜಾಗೃತರಾಗ್ಯಾರ ಇವತ್ತು. ಪ್ರತಿಯೊಂದು ಇವತ್ತು ನಮ್ಮ ಕೇಂದ್ರ ಸರ್ಕಾರ ಕೊಟ್ಟಂಥ ಏನಿದೆ ಎಲೆಕ್ಟ್ರಾನಿಕ್ ಮೀಡಿಯಾ ಸ್ಟ್ರಾಂಗ್ ಆಗಿದ್ದರಿಂದ ಇವತ್ತು TV ಇರ್ಬೋದು, ಮೊಬೈಲ್ ಇರ್ಬೋದು, ಇವತ್ತೆಲ್ಲ ಸಣ್ಣ ಮಕ್ಕಳ ಸಕ್ಕೆ ಇವತ್ತು ಅದನ್ನು ಜಗತ್ತಿನ ವಿಷಯ ತಿಳ್ಕೊಂಡಿರ್ತಾರೆ. ಅಂಥವ್ರಿಗೆ ನೀವು ಮೂರ್ಖರಾಗಿ ಮಾಡಕ್ಕೆ ಬರ್ತೀರಂದ್ರೆ ಇವು ನಿಮ್ಮ ನಾಚಿಕೆಗೇಡಿ ಸಂಗತಿ. ನಿಮಗೆ ಈಗೆಲ್ಲ ಈ ಬಜೆಟ್ ನೋಡಿದ್ರೆ ಇವತ್ತು ಭಾಳ ನೋವದ. ಬರೀ ಏನಂತಾರಲ್ಲ, ಬರೀ DPRದಾಗ ಹೊಂಟೈತಿ ನಿಮಗೆ ಬಜೆಟ್ ಎಲ್ಲ ಪೂರ. ನಮಗೆ ವಿಶೇಷವಾಗಿ ನಾನು ನೋಡೀನಿ ಈಗ ಭಾಳಷ್ಟು ಯೂಟ್ಯೂಬ್ನಾಗ ನಮ್ಮ ಬಬಲೇಶ್ವರ ಮತಕ್ಷೇತ್ರದ ಒಬ್ಬ ವ್ಯಕ್ತಿಯಾಗಿ ಇವತ್ತು ಬಾಬಾನಗರದಾಗ 0.6 TMC 620 ಕೋಟಿ ರೂಪಾಯಿ ಆಡಳಿತಾತ್ಮಕ ಅನುಮೋದನೆ ಅಂತ ಹೇಳ್ತಾರೆ.
ಅಂದ್ರೆ ಇದು ಜನ ಏನು ತಗೊಂಡ್ಬಿಟ್ಟು ಭಾಳ ಯೂಟ್ಯೂಬ್ ನೋಡಿ ಅಲ್ಲಲ್ಲ ಇಷ್ಟು ಈಸಿ ನೋಡಿ, ಆಡಳಿತಾತ್ಮಕ ಅನುಮೋದನೆ ನೀಡೋದು ಅವಶ್ಯಕತೆ ಇತ್ತು, ನೀಡಿದ್ದಾರೆ. ಅಲ್ರಿ ಸರ್, ಅದು ದುಡ್ಡು ಇಡ್ಬೇಕಲ್ಲ, ದುಡ್ಡು ಬೇಕಲ್ಲ ಇಡ್ತಾರೆ ಸರ್. ಇದು ನೋಡ್ರಿ, ಇದು ಇವ್ರಿಗೆ ದೊಣ ಇಲ್ಲ. ಇದು ಉಸ್ತುವಾರಿ ಮಂತ್ರಿಗಳು ಬಬ್ಲೇಶ್ ಮತಕ್ಷೇತ್ರದಿಂದ ಆ ಬಬ್ಲೇಶ್ವರ್ ಮತಕ್ಷೇತ್ರದ ಉಸ್ತುವಾರಿ ಮಂತ್ರಿಗಳಿಗೆ ಏನೋ ಹುರುಪ್ ಕೊಡಕ್ ಮಾಡ್ಯಾರೋ ಅಥವಾ ಇವರೇನ ಹಿಂಗೆ ಬಿಟ್ಟು ಬಿಡ್ರೆ ತಯಾರ ಗೊತ್ತಿಲ್ಲ ನನಗೆ ಸರ್. ಬಜೆಟ್ ಅಲ್ಲಿ ಅವರು ಅವಶ್ಯಕತೆ ಇದ್ದಷ್ಟು ಏನು ನೀವು ಅವಶ್ಯಕತೆ ಇದೆ ಅಂತ ಏನು ಹೇಳಿದಾರಲ್ಲ ಅಷ್ಟು ಮಾಡಿದಾರ, ಅದು ಕೆಲಸ ಮಾಡ್ತಾ ಇಲ್ಲ. ಅಲ್ಲ ಮಂಜೂರು ಇಲ್ಲ ಸರ್, ಮಂಜೂರು ಆಗ್ಬೇಕಲ್ಲ, ಅದು ಶಾಂಕ್ಷನ್ ಮಾಡ್ಬೇಕಾಗಿತ್ತ. ನಾನು ಆಡಳಿತಾತ್ಮಕ ಅನುಮೋದನೆ ಅಂದ್ರೆ ಮಂಜೂರು ಆದಂಗಿಲ್ಲ. ಇಲ್ಲ, ಮಂಜೂರು ಅಲ್ಲ ಸರ್, ಅದು ಆಡಳಿತಾತ್ಮಕ ಅನುಮೋದನೆ ಅಲ್ಲ, ಅದು ಪರಿಪೂರ್ಣ ಮಂಜೂರಲ್ಲ. ಸುಮ್ಮನೆ ಅದೊಂದು ಹಣ ಅದಕ್ಕೆ ರಿಸರ್ವ್ ಇಟ್ಟಿಲ್ಲ, ನಿಗದಿಪಡಿಸಿಲ್ಲ ಅದಕ್ಕೆ. ಅದೇ ರೀತಿ ಇವ್ರನ್ನ ನೋಡಿದ್ರೆ ಬೇಗನೆ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ರಾಜೀನಾಮೆ ಕೊಟ್ಟು ಹೋಗೋ ಚಲೋ. ಅಂದ್ರೆ ನಿಮ್ಗೆ ಏನಾಗ್ಯದ, ನಿಮ್ಮದು ಪರಿಸ್ಥಿತಿ ನಮ್ಗೆ ಅರ್ಥ ಆಗತ್ತೈತಿ. ಯಾಕೆ ಒಂದು ಕಡೆ DK ಶಿವಕುಮಾರ್ ಉಪಮುಖ್ಯಮಂತ್ರಿ ಕಾಡವ್ರು ನಿಮ್ಗೆ ನಿಮ್ಮ ಆಡಳಿತದ ಮಂತ್ರಿಗಳು ಹೇಳಕೈತಾರ ನಮ್ಗೆ ಅನುದಾನ ದೇಶದಿಂದ. ಅದಕ್ಕಿಂಥ ಪರಿಸ್ಥಿತಿ ಒಳಗೆ ನೀವು ಸರ್ಕಾರ ನಡೆಸಿ ನೀವು ನಿಮ್ಗೆ ಹಂಗಾರು ಸಾಕಷ್ಟು ರಾಜಕಾರಣದಲ್ಲಿ ಹುದ್ದೆಗಳನ್ನ ಪಡ್ಕೊಂಡಿದ್ರಿ, ಹೆಚ್ಚಿನ ಹುದ್ದೆ ಮುಖ್ಯಮಂತ್ರಿನೇ ಪಡ್ಕೊಂಡಿರಿ. ಅದು ಸಾಕಾದ ಎಷ್ಟು ನಾವು ಒಂದು ಮುಖ್ಯಮಂತ್ರಿ ಆದಷ್ಟು 2 ಸಲ ಮುಖ್ಯಮಂತ್ರಿ ಆದಷ್ಟು ನೀವು ಎಷ್ಟು ಸಲ ಮುಖ್ಯಮಂತ್ರಿ ಆಗಿರಿ, ನೀವು ಜನರಿಗೆ ಸ್ಪಂದನೆ ಮಾಡೋಕೆ ಆಗೋದಿಲ್ಲ ಅಂದಾಗ ಯಾಕೆ ಬೇಕು ನಿಮ್ಗೆ ಈ ರೀತಿ ಜನರಿಗೆ ಯೋಚನೆ ಕೊಡ್ತಕ್ಕಂಥದ್ದು? ನಿರೀಕ್ಷೆ ಇತ್ತು 17ನೇ ಬಜೆಟು ಅಂದಮೇಲೆ ಅವ್ರಿಗೆ ಅನುಭವ ಇದೆ ಸಾಕಾಗಷ್ಟು ಅಂತಕ್ಕಂಥದ್ದು ಅಲ್ವಾ ಸರ್? ಒಂದು ನಿರೀಕ್ಷೆ ಇತ್ತು ಅವರು ಬಜೆಟ್ ಅನುಭವಿಕರು ಒಳ್ಳೆ ಬಜೆಟ್ ಕೊಡಬಹುದು ಅಂತಕ್ಕಂಥದ್ದು. ಸರ್ ಅಲ್ರಿ, ಅವ್ರಿಗೆ ನಮಗೆ ಮೊದಲೇ ಗೊತ್ತಾಗಿದೆ ಸರ್, ಇದು ಇವ್ರು ಕೊಡೋಕ್ಕಾಗಲಾರಂಥ ಪರಿಸ್ಥಿತಿ ಅದಾರ. ಮೊದಲು ಅವರು ಮುಖ್ಯಮಂತ್ರಿ ನಾವು ಅವ್ರ ಬಗ್ಗೆ ಮೆಚ್ಚುಗೆ ವ್ಯಕ್ತಪಡಿಸಿದ್ದೆವು. ಅದು ಇವತ್ತಿನ ಪರಿಸ್ಥಿತಿ ಒಳಗೆ ಅವರು ಏನೂ ಮಾಡೋಕ್ಕಾಗಲಾರಂಥ ಪರಿಸ್ಥಿತಿ ಒಳಗೆ ಅದಾರ. ಸರ್ಕಾರ ಪೂರ ಹಣದ ಕೊರತೆ ಆಗೈತೆ ಅವ್ರಿಗೆ, ಅದಕ್ಕೆ ಬೇಗನೆ ಅವರು ತೊಲಗಬೇಕು. ಈಗ ಇನ್ನೊಂದು ಹೇಳಿದಾರೆ, ನನಗೆ ಅದನ್ನು ತಿಳ್ಕೊಬೇಕು. ಈ ತೊರೆ ಒಳಗೆ ಒಂದು ಕೋಲ್ಡ್ ಸ್ಟೋರೇಜ್ ಮಾಡಂತ ಹೇಳಿದಾರೆ, ಒಂದು 12,000 ಮೆಟ್ರಿಕ್ ಟನ್ ಅಂತ ಹೇಳಿದಾರೆ. ಆಲ್ರೆಡಿ ಅದು ಒಂದು 3 ವರ್ಷದಿಂದ ಪ್ರಾಜೆಕ್ಟ್ ಅದ ಮುಗಿದಿಲ್ಲ. ಅಂದ್ರೆ ಮೊದಲಿಂದ ಈಗ ಮೊದಲು 10,000 ಕೋಟಿದೊಂದು 10,000 ಮೆಟ್ರಿಕ್ ಟನ್ ಇದೆ, ಅದ ಮುಗಿದಿಲ್ಲ. ಮತ್ತೆ ಅದ ಇಲ್ದ ಇದು ನೀವು ಏನ್ ಮಾಡ್ತಾರ, ಅದು ಇದು ತರಬಾರ್ದಂತ ತರಲಿ ಮಾಡ್ಲಿ, ಅದನ್ನು ಮಾಡ್ಲಿ, ಅದನ್ನ ಇದನ್ನ ತೋರಿಸಿದ ಬರ್ತೈತಿ ದೋಷ ನನಗೆ. ಜನರಿಗೆ ಗೊಂಬೆ ಆಡ ತೋರ್ಸಕೈತಲ್ಲ, ಹಂಗ ಅದನ್ನು ಗೊಂಬೆ ಆಡದ ಇರಬಾರ್ದು, ಮುಗಿದಿಲ್ಲ ಇದೇನ್ ಮಾಡ್ತಾರೆ ಇದು ಹಿಂಗ ಈ ತರ. ಮತ್ ಸರ್ ಕಳೆದ ಬಜೆಟ್ನ್ಯಾಗ ಇವ್ರ ಅವ್ರ ಬಜೆಟ್ ನೀಡ್ಬೇಕಾದ್ ಮಾಡ್ಬೇಕಲ್ಲ. ಈಗ ನೋಡ್ರಿ, ಕೃಷಿ ಇಲಾಖೆಗೆ ಸಂಬಂಧಪಟ್ಟಂಗ ಇವತ್ತು ರೈತರಿಗೆ ಸ್ಪ್ರಿಂಕ್ಲರ್ ಇರ್ಬೋದು, ಪೈಪ್ ಇರ್ಬೋದು, ಭಾಳಷ್ಟು ಕಂಪ್ನಿಗಳು ಇವತ್ತು ರೈತರಿಗೆ ಸಪ್ಲೈ ಮಾಡಿದಾವೆ. ಅದು ಕೇಂದ್ರದ ಪಾಲು ಮತ್ತು ರಾಜ್ಯದ ಪಾಲು ಇರ್ತೈತಿ. ಕೇಂದ್ರದ ಪಾಲು ಬರ್ತಕ್ಕಂಥ ದುಡ್ಡು ಅವ್ರಿಗೆ ಬಂದ್ಬಿಡುತ್ತೆ ಕಂಪ್ನಿಗಳಿಗೆ, ರಾಜ್ಯದ ಪಾಲು ಬಂದಿಲ್ಲ. ಕಳೆದ ವರ್ಷದ ಬಜೆಟ್ನಾಗ ಇದ್ದದ್ದೇ ಬಂದಿಲ್ಲ. ಮತ್ತು ಈ ಬಜೆಟ್ ಏನು ಬಜೆಟ್ ಸರ್ ಇದು? ಏನು ನಾವು ನಂಬಿಕೆ ಇಟ್ಕೊಂಡು ಈ ಬಜೆಟ್ ಮೇಲೆ ಅಂತಕ್ಕಂಥದ್ದು ನಾನು ನಂಬಿಕೆ ಇಲ್ಲ. ಈ ಪೂರ್ಣ ಸರ್ಕಾರ ದಿವಾಳಿ ಹೆಂಚಿನೊಳಗದ. ಈ ದಿವಾಳಿ ಹೆಂಚಿನಾಗ ಇದ್ದುಕೊಂಡು ಈ ಮತ್ತು ಸರ್ಕಾರ ನಡ್ಸಕ್ಕೆ ಹೋಗಿ ಮತ್ತು ಸಿದ್ದರಾಮಯ್ಯನವ್ರಿಗೆ ಈ ಇಡೀ ವಯಸ್ಸಿನಲ್ಲಿ ಕೂಡ ಅದರ ಹೆಸರು ಕೆಡಿಸ್ಕೊಂಡು ಮತ್ತು ಅದನ್ನು ಆಗಬಾರ್ದು ಅಂತಕ್ಕಂಥ ಅವ್ರ ಬಗ್ಗೆ ನಾವು ಸೀನಿಯರಿಟಿ ಕೂಡ ನಾನು ಗೌರವ ಕೊಡಕತ್ತೀನಿ. ಇವತ್ತು ನೀವು ಬೇಗನೆ ಸರ್ಕಾರವನ್ನು ರಾಜೀನಾಮೆ ಕೊಡೋ ಮೂಲಕ ಅಥವಾ ಹೊಳ್ಳಿ ಚುನಾವಣೆ ಮಾಡ್ತಕ್ಕಂಥ ವ್ಯವಸ್ಥೆಗೆ ಬರುತ್ತೆ ಅಂತ ನಾವು ಅವ್ರಿಗೆ ಮನವಿ ಮಾಡ್ತಾಯಿದ್ದೀನಿ. ಇದಿಷ್ಟು ಬಹಳ ಬೇಸರವನ್ನು ವ್ಯಕ್ತಪಡಿಸಿರ್ತಕ್ಕಂತಹ ಜಿಲ್ಲಾ ಅಧ್ಯಕ್ಷರು. ಯಾವುದೇ ರೀತಿ ಸರ್ಕಾರ ಒಂದು ಸ್ಪಷ್ಟವಾದಂಥ ಒಂದು ನಿರ್ಧಾರ ಅಂದರೆ ಬಜೆಟ್ನಲ್ಲಿ ಒಂದು ವ್ಯವಸ್ಥೆಯನ್ನು ಮಾಡಿಲ್ಲ ಅಂತಕ್ಕಂಥದ್ದನ್ನು ಆರೋಪಿಸ್ತಾ ಇದ್ದಾರೆ. ಯಾಕಂತಂದರೆ ಸರ್ಕಾರ ಕೆಲವೊಂದು ಕಡೆ ಬರೀ ಅನುಮೋದನೆ ನೀಡಲಾಗಿದೆ, ಆಡಳಿತಾತ್ಮಕ ಅನುಮೋದನೆ ನೀಡಲಾಗಿದೆ, ಆದರೆ ಸಂಪೂರ್ಣವಾದಂಥ ಬಜೆಟು ಇಟ್ ಮೀನ್ಸ್ ಅದಕ್ಕೆ ಸಂಬಂಧಪಟ್ಟಂಥ ಹಣವನ್ನು ನಿಗದಿಪಡಿಸಿಲ್ಲ ಅಂತಕ್ಕಂಥದ್ದು ಬಹಳ ಸ್ಪಷ್ಟವಾಗಿ ಆರೋಪಿಸಿದ್ದಾರೆ. ಅದರಲ್ಲಿ ಮೆಡಿಕಲ್ ಕಾಲೇಜ್ ಕುರಿತಾಗಿಯೂ ಕೂಡ ಇಲ್ಲಿ ಹಣ ಇಡಬೇಕಾಗಿತ್ತು, ಅದನ್ನು ಯಾಕೆ ಇಡಲಿಲ್ಲ ಅನ್ನುವಂಥ ಪ್ರಶ್ನೆಯನ್ನು ಕೂಡ ಹಾಕಿದ್ದಾರೆ. ಒಟ್ಟಾರೆಯಾಗಿ ಈ ಬಜೆಟು ತುಂಬ ನಿರಾಶಾದಾಯಕ ಆಗಿದೆ ಅಂತಕ್ಕಂಥ ವಿಚಾರವನ್ನು ಹೊರಹಾಕಿದ್ದಾರೆ. ಸಾಯಂಕಾಲ ಎಕ್ಸ್ಪ್ರೆಸ್, ವಿಜಯಪುರ. ಯಾರ ಪರವೂ ಅಲ್ಲ, ಯಾರ ವಿರುದ್ಧವೂ ಅಲ್ಲ. ಸಾಯಂಕಾಲ ಎಕ್ಸ್ಪ್ರೆಸ್, ಇದು ಜನಪರ.